ಶಿಡ್ಲಘಟ್ಟ ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ನಮ್ಮ ಅಮ್ಮನಾಣೆ ಭಯ ಗ್ಯಾರಂಟಿ. ಅವಕಾಶ ಮಾತ್ರ ಕೊಟ್ರೆ ಇದಾತದ, ಇಲ್ಲ ಅಂದ್ರೆ ಏನ್ ಮಾಡಕ್ಕಾಗ್ತದಪ್ಪ. ಬೌ ಕಣ್ಣು ಬಿದ್ದು ಏನ್ ಮಾಡ್ಬೇಕು ಬಿಡ ಬೌ, ಇಂಜಿನ್ ಬೋರ್ಕ್ ಬಂದದೆ, ಇನ್ನ ಆಗೋಯ್ತು ಬಿಡು. ಇನ್ನ ಏನ್ ಅಂಕಲ್ಲು ತಾತನವರುಗಳು ಏನ್ ಬಂದು ಆಂಟಿ ಚಿತ್ರಾನ್ನ ಕೊಡು, ಆಂಟಿ ಬಿಸಿಬೇಳೆ ಬಾತ್ ಕೊಡು, ವಾಂಗಿ ಬಾತ್ ಕೊಡು ಅಂತ ಕ್ಯೂ ನಿಂತ್ಕೊಂಡ್ಬಿಡ್ತಾರ. ಇನ್ನೇನು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟಿ ಹಾಕ್ತಿಯಲ್ಲ, ಬರ್ತಾರ ಬಿಡಿ ಜನಗಳು. ಏನ್ ನೀ ಅಲಂಕಾರ ಮಾಡಿಕೊಂಬಂದ್ರೆ ನನ್ನ ಮಕ್ಳು ಇವ್ರ ಕೊರೋನಾ ಇಂಜೆಕ್ಷನ್ ಹಾಕ್ಸ್ಬೇಕಾ, ಅದಕ್ಕೆ ಕರ್ಕೊಂಬಂದಿದ್ನ. ಕೊರೋನಾ ಇವಾಗ ಇಲ್ಲಪ್ಪ, ಎಲ್ಲೈತೆ ಕೊರೋನಾ? ಇಲ್ಲ, ಬಂದ್ಮೇಲೆ ಏನ್ ಬಾಯ್ ಬಿಡ್ಕಂತೀರಾ? ನಿನ್ನ ಹತ್ರ ಮಾತಾಡಕ್ಕಾಗಲ್ಲ ಬಿಡಪ್ಪ, ಇಷ್ಟೊತ್ತಿಗೆ ಕುದುರೆ ಎತ್ಬಿಟ್ಟು ಬಂದಿದ್ಯಲ್ಲ. ನೀವು ಕೊಡಿಸ್ಬಿಟ್ಟಿದ್ರಿ, ಕುಡ್ದ್ಬಿಟ್ಟು ಕುದುರೆ ಮೇಲೆ ಬಂದ್ಬಿಟ್ಟಿದೀನಿ. ಕುದುರೆ ನಿಮ್ಮ ಹಾಸ್ಪಿಟ್ಲ್ ಮುಂದ್ಗಡೆ ಕಟ್ಟಿ ಹಾಕಿದೀನಿ, ಅಷ್ಟು ಹುಲ್ಲು ಹಾಕಿಬಿಟ್ರಿ ಅದಕ್ಕೆ. ಏನ್ ಮಾತುಗಳು ಹೇಳ್ತೀರಿ ಸರ್ ನೀವು? ಅಪ್ಪ ಕೇಳ್ಬೇಕಷ್ಟೇ, ಅದ್ ಬಿಟ್ಬಿಟ್ಟು ಬಂದಿಲ್ಲ ಬರಲ್ಲ ಡೊಂಗು ಡಸ್ಕೋ ಪುಂಗು ಪುಸ್ಕೋ ಅಂತ ಆಲಟ್ಟೆಗೆ ಹೇಳ್ತೀನ ಮಾತುಗಳು ಮಾತಾಡಿದ್ರೆ ಸರ್ ನನ್ ಬಲಿ ಪಾಪ ನಮ್ಮ ಅಮ್ಮನಾಣೆ. ಬೋರಾಗ ನೀರ್ ಎಷ್ಟಿರ್ತದೋ ಅಷ್ಟು ಬೆಳಿಗ್ತಾರೆ, ಏನ್ ನೀರಿಲ್ಲ ತಲ್ಚಚ್ಕೊಳಕಾಗ್ತದ ಪಾಪ. ತಮ್ಮ ವಿಶಿಷ್ಟ ಹಾಸ್ಯ ಶೈಲಿ ಹಾಗೂ ಮನರಂಜನಾ ವಿಡಿಯೋಗಳ ಮೂಲಕ ಜನಮನ ಗೆದ್ದಿರುವ ಕಾಮಿಡಿ ಮಂಜಣ್ಣ ಅವರು ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಪ್ರವೇಶ ಪಡೆಯಲು ಪ್ರಯತ್ನ ನಡೆಸಿದ್ದಾರೆ. ಬಿಗ್ ಬಾಸ್ ವೇದಿಕೆ ತಮ್ಮ ಪ್ರತಿಭೆಯನ್ನ ಮತ್ತಷ್ಟು ಜನರಿಗೆ ತಲುಪಿಸುವ ಉತ್ತಮ ಅವಕಾಶವಾಗಿದ್ದು, ಅವಕಾಶ ದೊರೆತರೆ ತಮ್ಮ ನೈಜ ವ್ಯಕ್ತಿತ್ವ, ಹಾಸ್ಯ ಪ್ರಜ್ಞೆ ಹಾಗೂ ಮನರಂಜನೆಯ ಮೂಲಕ ಪ್ರೇಕ್ಷಕರ ಮನ ಗೆಲ್ಲುವ ವಿಶ್ವಾಸವನ್ನ ಅವರು ವ್ಯಕ್ತಪಡಿಸಿದ್ರು. ಅಭಯ ನಮಸ್ಕಾರ ಎಲ್ಲರಿಗೂ. ನಂದು ಶಿಡ್ಲಘಟ್ಟ ತಾಲೂಕು, ಜೆ ವೆಂಕಟಾಪುರ, ಚಿಕ್ಕಬಳ್ಳಾಪುರ ಜಿಲ್ಲೆ. ನಾನು ಪ್ರಸ್ತುತ ಕರ್ನಾಟಕ ಹಾಲು ಮಹಾಮಂಡಲದಲ್ಲಿ ಅಧೀನದಲ್ಲಿ ಬರ್ತಕ್ಕಂಥ ಚಿಕ್ಕಬಳ್ಳಾಪುರ ಜಿಲ್ಲಾ ಒಕ್ಕೂಟದಲ್ಲಿ ವಿಸ್ತರಣಾಧಿಕಾರಿ ಕೆಲಸ ಮಾಡ್ತಾ ಇದ್ದೇನೆ. ಬಹುಶಃ ಎಲ್ಲ ಹಾಲು ಉತ್ಪಾದಕ ಬಂಧುಗಳ ಗುಣ ನನ್ನ ಮೇಲಿದೆ. ಎಲ್ಲ ಹಾಲು ಉತ್ಪಾದಕ ಬಂಧುಗಳ ಪಾದಗಳಿಗೆ ನಮಸ್ತಾ. ನಾನು ಈ ಒಂದು ಕಲಾ ಪ್ರಾಕಾರದಲ್ಲಿ ತೊಡಗಿಸ್ಕೊಂಡು ಬಹಳಷ್ಟು ನಾಟಕಗಳು, ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ನಾಟಕದ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಕೂಡ ಪಡೆದಿದ್ದೇನೆ. ಏನು ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳು ಹೆಚ್ಚು ಬಳಕೆ ಆಗ್ತಾ ಇದೆ. ಹಾಗಾಗಿ ನಮ್ಮೂರಿನ ಮನು ಅಂತಕ್ಕಂಥ ಒಬ್ಬ ಯೂಟ್ಯೂಬ್ ಚಾನೆಲ್ ಮಾಡಿದ, ಅದರಲ್ಲಿ ಕತೆ ಸಂಭಾಷಣೆ ನಾನೇ ಬರೆದು ಅಭಿನಯ ಮಾಡಕ್ಕೆ ಶುರು ಮಾಡಿದೆ. ಸಾಕಷ್ಟು ಜನ, ನಮ್ಮ ಭಾಗದ ಜನ, ನಮ್ಮ ಕೋಲಾರ ಭಾಷೆಯ ಸೊಗಡಿನಲ್ಲಿ ನಾವು ವಿಡಿಯೋಗಳನ್ನ ಪ್ರಾರಂಭ ಮಾಡಿದ್ವಿ. ಬಹಳಷ್ಟು ಜನ ಬೆಂಬಲ ಚೆನ್ನಾಗಿ ಕೊಡ್ತಾ ಇದ್ದೀರಿ. ದೇವರಾಣೆ ಅಪಾಯ ನಾನು ಹೇಳ್ತಾ ಇದ್ದೀನಿ, ನಮ್ಮ ಅಮ್ಮನಾಣೆ ಎಲ್ಲರೂ ಹಿಂಗೆ ನಮ್ಗೆ ಸಪೋರ್ಟ್ ಮಾಡ್ರಿ. ಈಗ ಇಲ್ಲಿ ನಮ್ಮ ಶಿಡ್ಲಘಟ್ಟ ತಾಲೂಕಿನ ಶಿಡ್ಲಘಟ್ಟ ಸಮಾಚಾರ ನ್ಯೂಸ್ ಚಾನೆಲ್ನ ನಮ್ಮ ಗೋವರ್ಧನ್ ಸಿಕ್ಕಿದ್ರು. ಹಣ ದಯವಿಟ್ಟು ಬಿಗ್ ಬಾಸ್ ವೇದಿಕೆಗೆ ಹೋಗ್ಬೇಕು ಅಂತ ಅವರು ಹೇಳಿದ್ರು. ಆದ್ರೆ ಅದೆಲ್ಲ ಕರ್ಕೊಳ್ಳೋಂಥದ್ದು ಅವರು. ನೋಡೋಣ, ಅಂತರದ್ದೇನು ಒಂದು ಅವಕಾಶ ಸಿಕ್ಕಾಗ ನಾವು ಇಲ್ಲೇನು ಮನೋರಂಜನೆ ಕೊಡ್ತಾ ಇದೀವಿ, ಅದಕ್ಕಿಂತ ಹೆಚ್ಚಿನ ಮನೋರಂಜನೆ ಕೊಡ್ಲಿಕ್ಕೆ ಕರ್ನಾಟಕದ ಎಲ್ಲ ಜನರನ್ನ ನಗ್ಸೋಕ್ಕ 100ಕ್ಕೆ 100ರಷ್ಟು ಪ್ರಯತ್ನ ಪಡ್ತೀವಿ. ನಮ್ಮ ಅಮ್ಮನಾಣೆ ಭಯ ಗ್ಯಾರಂಟಿ. ಅವಕಾಶ ಮಾತ್ರ ಕೊಟ್ರೆ ಇದಾತದ, ಇಲ್ಲ ಅಂದ್ರೆ ಏನ್ ಮಾಡಕ್ಕಾಗ್ತದಪ್ಪ ಹೇಳು. ನಮಸ್ಕಾರ. ಈ ಹಿನ್ನೆಲೆಯಲ್ಲಿ ಅಭಿಮಾನಿಗಳ ಬೆಂಬಲ ಮತ್ತು ಪ್ರೋತ್ಸಾಹವೇ ತಮ್ಮ ದೊಡ್ಡ ಶಕ್ತಿಯಾಗಿದೆ ಎಂದು ತಿಳಿಸಿರುವ ಮಂಜಣ್ಣ, ಎಲ್ಲರೂ ತಮ್ಮನ್ನು ಬೆಂಬಲಿಸುವಂತೆ ಮನವಿ ಮಾಡಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿಯೂ ಅವರ ಪರವಾಗಿ ಅಭಿಮಾನಿಗಳು ಅಭಿಯಾನ ಆರಂಭಿಸಿದ್ದು, ಕಾಮಿಡಿ ಮಂಜಣ್ಣ ಬಿಗ್ ಬಾಸ್ಗೆ ಹೋಗಬೇಕು ಎಂಬ ಅಭಿಪ್ರಾಯಗಳು ವ್ಯಕ್ತವಾಗುತ್ತಿವೆ. ಬಿಗ್ ಬಾಸ್ ತಂಡದಿಂದ ಅಧಿಕೃತ ಆಯ್ಕೆ ಪ್ರಕ್ರಿಯೆ ಪೂರ್ಣಗೊಂಡ ಬಳಿಕ ಅಂತಿಮ ಪಟ್ಟಿ ಪ್ರಕಟವಾಗಲಿದ್ದು, ಕಾಮಿಡಿ ಮಂಜಣ್ಣ ಅವರಿಗೆ ಅವಕಾಶ ಸಿಗುತ್ತದೆಯೇ ಎಂಬುದನ್ನು ಕಾದು ನೋಡಬೇಕಿದೆ. ಅವರ ಅಭಿಮಾನಿಗಳಲ್ಲಿ ಈಗಾಗಲೇ ಸಾಕಷ್ಟು ಕುತೂಹಲ ಮತ್ತು ನಿರೀಕ್ಷೆ ಮೂಡಿದೆ. ವರದಿ ಮಳ್ಮಾಚನಹಳ್ಳಿ, ಗೋವರ್ಧನ್, ಶಿಡ್ಲಘಟ್ಟ. ನಮ್ಮ ಹೆಂಗಸರು ಊರ್ಕ್ ಹೋಗ್ಯಾಳ, ಓದೇ ಓದ್ತಾಳೆ. ನಂಗೇನ ಏನ್ ಅವಳಿದ್ರೆ ನನ್ನ ಜೀವನ, ಅವಳು ಇಲ್ದಿದ್ರು ನಾನು ಜೀವನ ಮಾಡ್ತೀನಿ. ಏನ್ ಅವಳೇ ನನ್ ಅಪ್ಪ ಯಾವ ಮನೋ ಯಾಕಣ ಏನ ನೀನು ಮಾಡ್ತಾ ಇರೋದ? ಆಗಣ ನಮ್ಮಮ್ಮನ ಕೋಳಿಗೆ ಜ್ವಾಳ ಹಾಕ್ಬಿಟ್ ಬಾ ಅಂತ ಹೇಳಿದ್ಲ, ಅದಕ್ಕೆ ಬನ್ನಿ. ಅಪ್ಪಯ್ಯ, ಇಲ್ಲಿ ನಿನ್ ಜ್ವಾಳ ತಿನ್ನೋ ಕೋಳಿಗಳು ಯಾವ ಇಲ್ಲ, ಅಲ್ಲಿ ಕೆರೆ ಹತ್ರಕ್ಕೆ ಹೋಗು, ಅಲ್ಲಿ ಕೊಕ್ಕರಿಗಳಿರ್ತಾವ, ಅವಕ್ಕೆ ಹಾಕು. ಆಯ್ತು. ನಮ್ಮೂರಾಗ ವಯಸ್ಸಾಗಿರೋ ಕ್ವಾಣಗಳು ಕಟ್ಟಾಕ ಗೊತ್ತಿಗಳಿಲ್ದಿರ ಆಗ್ಬಿಟ್ಟು. ಜ್ವಾಳ ಅಂತ ಜ್ವಾಳ ಪಾರಿವಾಳ ಎಲ್ಲ ಜ್ವಾಳ ತಿಂತದ?
ಯಾವ ಊರು? ಹಾ ಕೋಲಾರ. ಕೋಲಾರದಾಗ ಎಲ್ಲಿ? ಬೋಡೆಮ್ಮನ್ ಬೀಡು. ನಿಮ್ಗೆ ಯಾಕ್ರಿ, ಸುಮ್ನೆ ನಿಂತ್ಕೊಳ್ಳಿ. ಆಯ್ತು ಬಿಡು, ಆ ಮುಸ್ಕರಷ್ಟು ತೆಗೀರಿ, ನೋಡಕ್ ಸಖತ್ತಾಗಿ ಕಾಣಿಸ್ತೀರಿ. ಏನ್ ತಿನ್ನೋದು ಹೊಟ್ಟಿಗೆ ನೀವು? ಹಾ ಅನ್ನ. ಅನ್ನ ತಿನ್ನೋರು ಹಿಂಗಿರಲ್ಲ. ಇಲ್ಲ, ಸಗಣಿ ತಿಂತೀನಿ. ಹೌದಾ? ಅನ್ಕಣ್ಯ ಸಾಗಣೆ ಅದಕ್ಕೆ ಒಂದು ಲೋಡ್ 8,000 ರೂಪಾಯಿ ಆಗ್ಬಿಟ್ಟು. ಹೌದಾ? ನೀವ್ ಹೆಂಗೆ ಸಗಣಿ ತಿನ್ನೋದು? ಪ್ಲೇಟಾಗ ಹಾಕಿ ತಿಂತೀರಾ ಇಲ್ಲ ಹಸು ಇಕ್ಕೋವಾಗೆ ಹೋಗಿ ಹಿಡ್ಕೊಂಡ್ಬಿಟ್ಟು ಗಬ ಗಬ ಅಂತ ತಿಂದ್ಬಿಡ್ತೀರಾ? ಚಪ್ಲಿ ಹೊಸದು, ನೆನ್ನೆ ತಾನೇ ತಗೊಂಡಿದೀನಿ, ಲೆದರ್ದು ಚರ್ಮದ ಚಪ್ಲಿ. ಹೌದಾ? ಸಾಕಾತಾಗವೆ. ಎಷ್ಟು ಕೊಟ್ರಿ? 3,000. 3,000 ಕೊಟ್ರ? ಜಾಸ್ತಿನೇ ಕಾಸು ಕೊಟ್ಬಿಟ್ಟಿದ್ದೀರ. ಕಾಲ್ಕೇನಕ್ಕೆ ಹಾಕ್ಯಣಕ್ ಹೋದ್ರಿ? ತಾಲಿಕೆ ಹಾಕ್ಯಂಬಿಡ್ಬೇಕಾಗಿತ್ತು. ಸಾಕಾತಾಗಿರ. ನಾನ್ ನೋಡು ಚರ್ಮದವ. ಆ ಕಾಲದಾಗೆ ನಾನು ಚರ್ಮ ವಾದ್ಯಗಳ ಪ್ರವೀಣ. ಡೋಲು ಡಕ್ಕ ಡಬ್ರಿಗೆಲ್ಲ ಬಾರಿಸಿ ಬಿಸಾಕ್ಬಿಟ್ಟಿದ್ದೀನಿ ನಮ್ಮ ಅಮ್ಮನಾಣೆ. ನಮ್ಮ ಅಪ್ಪನ ಯಾರು ಗೊತ್ತಾ? ನಿಮ್ಮ ಅಪ್ಪನ ಯಾರು ನಂಗೆ ಹೆಂಗ್ ಗೊತ್ತಾ? ಆಹಾ, ನಿಂಗೆ ಅಷ್ಟೊಂದು ಡೌಟ್ ಇದ್ರೆ ನಿಮ್ಮ ಅಮ್ಮನ ಕೇಳಬೇಕಾಗಿತ್ತು. ನನ್ ಕೇಳಿದ್ರೆ ನಂಗೆ ಹೆಂಗ್ ಗೊತ್ತಾಗ್ತದ? ಕೋಲಾರಿಗೆ ಬರ್ತೀರಾ? ಯಾವಾಗ ಬರ್ಬೇಕು? ನನ್ನ ನಂಬರ್ಗೆ ಕಾಲ್ ಮಾಡಿ. ನಿಮ್ ವಾಯ್ಸ್ ತುಂಬಾ ಚೆನ್ನಾಗಿದೆ. ನಿನ್ ನಂಬರ್ ನನ್ನ ಹತ್ರ ಇದೆ. ನಿಮ್ ಫೋನ್ ಕೊಡಿ. ಮಿಸ್ ಕಾಲ್ ಕೊಟ್ಟಿದ್ದೀನಿ, ಕೋಲಾರ್ಗೆ ಬಂದಾಗ ಕಾಲ್ ಮಾಡಿ. ಬಾ ಕಾಸಿಲ್ದಿರನೆ ಕಲಂಗರ್ಕಾಯಿ ಸಿಕ್ಕೋದಂಗೆ ಸಿಕ್ಕೋಗ್ಬಿಡ್ಲಪ್ಪ. ನಮ್ಮ ಅಮ್ಮನಾಣೆ ಓಲ್ಡ್ ಮಾಡಲ್ ಗಾಡಿಗಳಿಗೂ ಇವಾಗೂ ಮರ್ಯಾದೆ ಇದೆ ಅಂತ ಕನ್ಫರ್ಮ್ ಆಗೋಗ್ಬಿಡ್ತು. ಏ ಅಪ್ಪಯ್ಯ ಮನೋ, ಯಾಕಣ? ಅಪ್ಪಯ್ಯ ಮನು, ಯಾವ್ದ ಇದು ದಿಲ್ಕಿ ದಡ್ಕನ್ ಬಂದ್ಮೇಲೆ ಗುಲ್ಕನ್ ಯಾರ ಮಗಳ? ಯಾರೋ ಬೇಡ ನಿಂಗೆ ಯಾಕಣ? ಅಪ್ಪಯ್ಯ ನಾನು ಹಿಂಗೆ SLC ಆಗಿದ್ದಾಗ ಬೊಲೆ ಕವಿತೆಗಳು ಬರೀತಾ ಇದ್ನಿ. ಆಕಾಶವೇ ಧರೆಗಿಳಿದರು, ಈ ಧರೆ ಆಕಾಶಕ್ಕೇರಿದರು, ಸಪ್ತ ಸಾಗರಗಳು ಅಲ್ಲೋಲ ಕಲ್ಲೋಲವಾಗಿ ಜಗತ್ತು ಅಳಿದು ನಾವಿಬ್ಬರು ಉಳಿದರೆ 7 ಬೆಟ್ಟಗಳ ನಡುವೆ ಪುಟ್ಟದೊಂದು ಗುಡಿಯ ಕಟ್ಟಿ ಅಲ್ಲಿ ನಮ್ಮಿಬ್ಬರ ಹೃದಯಗಳನ್ನಿಟ್ಟು ಆರಾಧಿಸೋಣ ಬಾಗೆಳತಿ ಅಂತ ಬರ್ದಾಕ್ಬಿಟ್ಟಿದ್ ನಮ್ಮ ಅಮ್ಮನಾಣೆ. ಓಹೋ, ಸರಿಯಾದ ನಡೋ ನೀನು. ಇನ್ನೊಂದು ಕವಿತೆ, ಜಾತಿ ಭೇದಗಳ ದೂರೀಕರಿಸಿ ಮನಸ್ಸುಗಳ ಕ್ರೋಢೀಕರಿಸಿ ಮನಸ್ಸುಗಳಿಗೆ ಮದುವೆ ಮಾಡಿ ಆ ಪ್ರೀತಿಗೆ ಲಾಲಿ ಆಡಿ ಸೇರಬೇಕೆಂದಿದೆ ನನ್ನ ಹೃದಯ. ಹೇಗೆ ಆರಲಿ ಈ ಜಾತಿ ಭೇದಗಳ ಗೋಡೆಯ, ಹೇಗೆ ಸೇರಲಿ ನನ್ನವಳ ಹೃದಯ ಅಂತ ಬರ್ದಾಕ್ಬಿಟ್ಟಿದ್ನ್ಯಾ. ನಮ್ಮ ಅಣ್ಣ ನೋಡ್ಬಿಟ್ಟು ಕೆರ್ದಾಗ ಹಾಕಿನಪ್ಪ. ಅವತ್ ಪಿನ್ನೆ ತಿಕ್ಬಿಟ್ಟಿದ್ ನಮ್ಮ ಅಮ್ಮನಾಣೆ. ನಿಮ್ಮ ಅಣ್ಣ ಸರಿಯಾದ ಕೆಲಸ ಮಾಡೋನ್ ಬಿಡು. ಏಯ್ ಅಪ್ಪಯ್ಯ ಮನು, ಅದಂಗಿಲ್ಲ. ಆ ಹುಡುಗಿಗೇನೋ ಹೇಳ್ತಾ ಇದ್ದೆ, ಆರ್ಟ್ ಕೊಟ್ಟಿದ್ದೀನಿ ಜೋಪಾನವಾಗಿ ನೋಡ್ಕೆ ಅಂತ. ಮನ್ ಇದೇ ಜಾಗದಾಗ ಮಿತ್ನಳ್ಳಿ ಹುಡುಗಿಗೆ ಹಿಂಗೆ ಹೇಳ್ತಾ ಇದ್ಯಾ, ಅಮ್ಮಯ್ಯ ಆರ್ಟ್ ಕೊಟ್ಟಿದ್ದೀನಿ ಸ್ಮೂತ್ ಆಗಿ ನೋಡ್ಕೆ ಅಂತ. ಮೊನ್ನೆ 15 ದಿವಸದಾಗ ಆ ಬಳುನಳ್ಳಿ ಹುಡುಗಿಕ ಹಂಗೆ ಹೇಳ್ತಾ ಇದ್ದೆ, ಆರ್ಟ್ ಕೊಟ್ಟಿದ್ದೀನಿ ಸಾಫ್ಟ್ ಆಗಿ ನೋಡ್ಕೆ ಅಂತ ಹೇಳ್ಬಿಟ್ಟು. ಎಷ್ಟ ಇರೋದ್ ನೀವು ಆರ್ಟ್ಗಳು? ಏನ್ ಶೇಪ್ ಗಿಡದಾಗ ಶೇಪ್ ಕಾಯ್ಲಿದ್ದಂಗ ಪಕ್ಕ ನಿಂಕೊಂದು ಅಂತ ಕೊಡಾಕ. ಏನ್ ಅವತಾರಗಳು ಮಾಡ್ತೀವಿ ನೋಡೋ. ನನ್ನ ನಾಟದ ಜೆರಾಕ್ಸ್ಗಳು ಮಾತ್ರ ಅವ್ರಿಗೆಲ್ಲ ಕೊಟ್ಟಿರೋದು, ಒರಿಜಿನಲ್ ಇನ್ನು ಇಲ್ಲೇ ಐತೆ. ಹೋಗೋಣ. ಏ ಅಪ್ಪಯ್ಯ, ಜೆರಾಕ್ಸ್ಗಳು ಜಾಸ್ತಿ ಮಾಡಕ್ ಹೋಗ್ಬೇಡ. ಜೆರಾಕ್ಸ್ ಮಿಷಿನ್ ಹಿಟ್ ಬಂದ್ಬಿಟ್ಟ ಒರಿಜಿನಲ್ ಸುಟ್ಟೋಗ್ಬಿಡ್ತದ ನೋಡ್ಕ. ಎಲ್ಲಮ್ಮ ಅವನು ಏನ್ ಎತ್ತಿದ್ ಕುಚ್ಚಾಟಿದ್ಕೆಲ್ಲ ಫೋನ್ಗಳು ಮಾಡಿ ಸಾಯ್ತಾ ಇರ್ತೀರಾ? ಏನ್ ನಂಗೆ ಕೆಲ್ಸ ಇಲ್ಲ ಅನ್ಕೊಂಬಿಟ್ಟಿದ್ದೀರಾ? ಏನಮ್ಮ ತಿರ್ಗ ನಿಮ್ ಕತೆಗಳು ಏನು ಅಂತ ಆಯಪ್ಪನ ಕೇಳೋಣ. ನನ್ ಕೈಯಾಗ ಆಗಲ್ಲಣ್ಣ, ಶಾನ ಬಾದಾಗ್ಬಿಟ್ಟದೆ. ಏಯ್ ಏನ ನಿಂಗೆ ಬಂದಿರೋದು? ಯಾರು ಹೆಣ್ಣುಗಳು ಕೊಡ್ದಾಗ ನಮ್ ಸಂಬಂಧ ಎಲ್ಲ ಹೋಗ್ಲಿ ಅಂತ ಹೆಣ್ಣು ಕೊಡ್ತಿದ್ರ ಆ ಕಂಡೋರ್ ಹೆಣ್ಣು ಮಗಳನ್ನ ಆಲಾಪ್ತಿಯಲ್ಲ. ಏ ದೇವ್ರು ಒಳ್ಳೇದ್ ಮಾಡ್ತಾನ ನಿಂಕ. ಊನಪ್ಪ ಲಾಯರ ನಾನು ಇಟ್ಕ ಬಟ್ಕ ನೋಡ್ಕೊಂಡಿದ್ನೇನ ಅಲ್ಲೋಡ ಸಣ್ಣಗ ನೌದು ಹೋಗ್ಬಿಟ್ಟವಳೆ. ಸರಿನ ಕಪ್ಪುರ್ತಾರ 0 ಸೈಜ್ ಆಗೋಗ್ಬಿಟ್ಟವಳೆ. ಯೋ ಲಾಯರ, ಈ ಕಣ್ಗಳ ಏನಕ್ಕೆ ಕಂಡಿದ್ಯಾ? ಮನೆ ಮೇಲೆ ಇಕ್ಕೋ ಸಿಂಟೆಕ್ಸ್ ಆದಂಗ ಆಗ್ಬಿಟ್ಟವಳೆ. ಹೇಯ್ ಮುಚ್ಚಬಾಯ್, ಇದಕ್ಕೆಲ್ಲ ಮಾತಾಡ್ಬೇಡ. ಏನಮ್ಮ ಅದ ರಾತ್ರೆಲ್ಲ ಒಂದೇ ಸರಿಗ ಸೌಂಡ್ಗಳು ಮಾಡ್ತಾ ಇರ್ತಾನಣ್ಣ. ಸರಿಗ ನಿದ್ದೋಗಿ ಅದೆಷ್ಟು ವರ್ಷಗಳಾಗ್ಯದ್ವೋ. ಏನದ ರಾತ್ರಿ ಸೌಂಡ್ ಮಾಡ್ತೀನಿ ಅಂತ? ನಾನೇನ್ ಸೌಂಡ್ಗಳು ಮಾಡ್ತೀನಿ? ಏನಮ್ಮ ಅವನೇನ್ ಗೊರ್ಕಿ ಹೊಡಿತಾನ? ಅದು ಬಾಯಾಗ ಬರೋ ಸೌಂಡ್ಗಳು ಅಲ್ಲಣ್ಣ. ಅದೇ ಬಾಯಾಗ ಬರಲ್ಲ ಅಂತ ಇನ್ನೆಲ್ಲ ಮಾಡ್ತೀನಿ ಸೌಂಡ್ ನೀನ? ಎಲ್ಲಾರು ಎಲ್ಲಿಂದ ಸೌಂಡ್ ಮಾಡ್ತಾರೆ, ನಾನು ಅಲ್ಲಿಂದಾನೆ ಮಾಡ್ತೀನಿ. ಎಲ್ಲಾರು ಕೂಸೋತ್ತಪ್ಪ ಎಷ್ಟೊತ್ತಪ್ಪ? ಅಲ್ಲಣ್ಣ, ದೀಪಾವಳಿ ದಿನ ಪಟಾಕಿಗಳು ಸೌಂಡ್ ಬಂದಂಗ್ ಬಂದ್ರೆ ಹೆಂಗಣ್ಣ ನಿದ್ದೋಗ್ ಸಾಯಕಾತದ? ನಾನ್ ಮಲ್ಕೊಂಡಿರ್ತೀನಿ, ನಂಗೆ ಹೆಂಗ್ ಗೊತ್ತಾಗ್ತದೆ? ಸರ್ ಪಟಾಕಿ ಬರ್ತಾವ
ಆಟಂ ಬಾಂಬ್ಗಳೇ ಬರ್ತಾವ. ಜೈ ಅನ್ಎಜುಕೇಟೆಡ್. ನೀನ್ ರಾತ್ರಿ ಅಮೋನಿಯಾ ರಿಲೀಸ್ ಮಾಡ್ತಾ ಇದ್ರೆ ಆ ಅಮ್ಮನ್ ನಿಜಂಗ ಮಾಡ್ತಾಳೆ. ಲಾಯರ ಇದ್ಯಾವ್ದು ಇದು ಅಮೋನಿಯಾ? ಹಂಗೆ ಯೂರಿಯಾ ಕಾಂಪ್ಲೆಕ್ಸ್ 20 24 ಗೊಬ್ಬರಗಳೆಲ್ಲ ಲಿಸ್ಟ್ ಹೇಳ್ಬಿಡು. ಲಾಯರ್ ಹೌದು, ನೀನ್ LLB ಮಾಡಿದ್ದೆ ಎಲ್ಲೇ? ನಾನು ಎಲ್ಲೇನ ಮಾಡಿದ್ದೆ? ಕೆಳಗಿನ ತೋಟಕ್ಕೆ ಹೋಗೋದಿ ನೀನ್ ಯಾವನ ಕೇಳಕ್ ನನ್ನ? ನಿನ್ನ ಹತ್ರ ಡಿಸಿಪ್ಲಿನ್ ಆಯ್ತಾನ? ಓಹ್ ಲಾಯರ ಕೂಸಕ್ಕೂ ಡಿಸಿಪ್ಲಿನ್ ಬೇಕಾ? ಯಾಕೇಳ ಡಮಾರ್ ಅನ್ನೋದನ್ನ ಟುಸ್ ಅಂತ ಬಿಡಕತ್ತದೆ. ಲಾಯರ ಒಂದ್ ಕೆಲ್ಸ ಮಾಡೋ, ಈ ಊಸ್ ಕೇಸ್ ಎತ್ಕೊಂಡು ಸುಪ್ರೀಂ ಕೋರ್ಟ್ ಹೋಗ್ಬಿಡು. ಅಲ್ಲೇ ನೀನ್ ಆಕ್ಸ್ಫರ್ಡ್ ಇಂಗ್ಲಿಷ್ ನೋಡ್ಬಿಟ್ಟು ಜಡ್ಜ್ ಗಿರ್ಗಿರ್ಗಿರ ಅಂತ ತಲೆ ತಿರ್ಗೆ ದುಬುಕ್ ಅಂತ. ಏಯ್ ನೋಡ, ನಾನ್ ಇಂಗ್ಲಿಷ್ ಬಗ್ಗೆ ಮಾತಾಡಿದ್ರೆ ನಮ್ಮ ಅಮ್ಮನ ನಂಗೆ ತಲೆ ಕೆಟ್ಟೋಗ್ಬಿಡ್ತದೆ. ಇವಾಗ ಏನಮ್ಮ ನಿನ್ ತೀರ್ಮಾನ? ನೋಡೋಣ, ನನ್ಗೆ ಎಪ್ಪನ್ ತಗ್ ಬಾಳಕ್ ಆಗಲ್ಲ, ಆ ವಾಸನೆಲ್ಲ ಕುಡ್ಕೊಂಡು. ಓ ಹಂಗ ಲಾಯರ ಒಂದ್ ಕೆಲ್ಸ ಮಾಡಿ, ಸೂಜಿದಾರ್ ತಂದ್ಕೊಟ್ಬಿಟ್ರೆ ಮಲ್ಕೊಂಡ್ಬಿಡ್ತೀನಿ. ಇಲ್ಲ ಅಂದ್ರೆ ಅವಳ ಹೆಂಗು ಬರಲ್ಲಂತೆ, ನೀನೇ ಬಂದ್ ಮಲ್ಕೊಂಬಿಡು. ತಪ್ಪು ತಿಳ್ಕೊಂಬೇಡಪ್ಪ, ಅದೇನೋ ಅಮೋನಿಯಾ ಅಂತಿದ್ಯಲ್ಲ, ರಾತ್ರಿ ಎಲ್ಲ ಮಲ್ಕೊಂಡು ವಾಸನೆ ಟೆಸ್ಟ್ ಮಾಡ್ಬಿಡಿ ಅಂತ. ನಮ್ಮ ಅಮ್ಮನ ಗ್ಯಾರಂಟಿ. ಅವಕಾಶ ಮಾತ್ರ ಕೊಟ್ರೆ ಇದಾತದ, ಇಲ್ಲ ಅಂದ್ರೆ ಏನ್ ಮಾಡಕ್ಕಾಗ್ತದಪ್ಪ.